ಸಾಕ್ಷಿ, ಡ್ಯಾಡಿ, ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪುಟ್ಟ. ನೀವ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅನ್ಕೊಂಡಿದ್ದೆ. ಸದ್ಯ ಬೇಗನೆ ಬಂದ್ರಿ. ನಿಮ್ಮ ತಂದೆ 6:30ಗೆ ಎದ್ದು ಕೂತ್ಕೊಂಡಿದ್ರು. ನನ್ನ ಮಗಳ ಮುಖನ ಯಾವಾಗ ನೋಡ್ತೀನೇನೋ ಅಂತ. ನಿಮ್ಗೂ ಹಾಗನ್ನಿಸ್ಲಿಲ್ವಾ ಅಮ್ಮ? ನನಗೆ ಅನ್ಸಿರೋದಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿರೋದು. ಓ ಮಾವ, ಅತ್ತೆ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಮಾವ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಓಹ್, ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಮಾವ, ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಆಕ್ಚುಲಿ ಇತ್ತೀಚೆಗೆ ಆರ್ಡರ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಆಗ್ತಿದೆ. ಬಟ್ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗ್ತಿದೆ. ಗುಡ್. ಇವತ್ತೆಲ್ಲ ನಾಳೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸ್ವಂತವಾಗಿ ದುಡಿಬೇಕು ಅನ್ನೋ ಛಲ ನಿಮ್ಗೆ ಇದೆಯಲ್ಲ, ಅದೇ ನಿಮ್ಮನ್ನ ಇಲ್ಲಿವರೆಗೆ ತಂದು ನಿಲ್ಸಿರೋದು. ಇವತ್ತಲ್ಲ ನಾಳೆ ನೀವು ನಂಬರ್ 1 ಬಿಸ್ನೆಸ್ ಮನ್ ಆಗೇ ಆಗ್ತೀರ. ಆ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಮಾವ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಸೂರ್ಯ ಅವ್ರೆ, ನಿಮಗೆ ಕುಡಿಯೋದಕ್ಕೆ ಏನ್ ಕೊಡ್ಲಿ? ಕಾಫಿ, ಟೀ, ಜ್ಯೂಸ್? ನೀನು ಏನೇ ಕೊಟ್ಟರು ನನಗದು ವಿಷ ಆಗಿರುತ್ತೆ. ನಿನ್ನ ಕೈಲಿ ಒಂದು ಲೋಟ ನೀರು ಕೂಡ ಕುಡಿಯೋದಕ್ಕೆ ಇಷ್ಟಪಡಲ್ಲ ನಾನು. ಆರತಿ ಅವ್ರೆ, ನಿಮ್ಗೆ? ಈ ವಿಚಾರದಲ್ಲಿ ನಂದು ಅದೇ ಅಭಿಪ್ರಾಯ. ಅಂದ್ರೆ ಬೇರೆ ವಿಚಾರದಲ್ಲಿ ನಿಮ್ಮಿಬ್ರು ಮಧ್ಯ ಭಿನ್ನಾಭಿಪ್ರಾಯ ಇದೆ ಅಂತ ಆಯ್ತು. ಸುಮ್ಮನೆ ಇರೋದಕ್ಕೆ ಬರೋದೇ ಇಲ್ವಾ ನಿಮಗೆ? ನಿಮ್ಮನ್ನ ಯಾರು ಕರೆದಿದ್ದಿಲ್ಲಿಗೆ? ಅಲ್ಲ, ಅದು ಮನೆಗೆ ಬಂದವ್ರನ್ನ ವಿಚಾರಿಸ್ಕೊಳ್ಳೋದಕ್ಕೆ. ಅದಕ್ಕೆ ಸಾಕ್ಷಿ ಇದ್ದಾಳೆ. ನಿಮ್ದೇನ್ ದೊಡ್ಡ ಹೇಳಿ ಇಲ್ಲಿ. ಅಲ್ಲ, ನಾನು ಇವಾಗ ಏನ್ ತಪ್ಪು ಮಾತಾಡ್ದೆ? ನೀನು ಮಾತಾಡೋದೆಲ್ಲ ತಪ್ಪೇ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಇವತ್ತು ಮನೇಲೇ ಇರ್ತಿರ್ಲಿಲ್ಲ. ದೇವಸ್ಥಾನಕ್ಕಾದ್ರೂ ಹೊರಟೋಗ್ತಿದ್ದೆ. ಈಗ್ಲೂ ಹೋಗ್ಬೋದು, ಈಗ್ಲೂ ಹೋಗ್ಬೋದು. ರಚಿತ್, ಸ್ವಲ್ಪ ಸುಮ್ಮನೆ ಇರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಮನೆಯಿಂದ ಯಾರನ್ನಾದ್ರೂ ಆಚೆ ಕಳ್ಸೋದು ಸಭ್ಯತೆನಾ? ಮತ್ತೆ ಬಾಯಿ ಮುಚ್ಕೊಂಡು ಇರೋದಕ್ಕೆ ಹೇಳೋರ್ಗೆ. ಆಂಟಿ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇದ್ಬಿಡಿ. ನನ್ ಕಂಡ್ರೆ ಯಾರಿಗೂ ಆಗಲ್ಲ ಕಣ ಸಾಕ್ಷಿ. ಇಪ್ಪತ್ತು ವರ್ಷದ ನಂತರನೂ ಹೀಗೆ ದ್ವೇಷ ಸಾಧಿಸ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಸುಮ್ಮನೆ ಹೋಗ್ರಿ, ಸೀನ್ ಕ್ರಿಯೇಟ್ ಮಾಡಬೇಡಿ ಇವಾಗ ಕಣ್ಣೀರ್ ಹಾಕೊಂಡು. ಈಗ ಸಮಾಧಾನ ಆಯ್ತಾ ನಿಮಗೆ ಆರತಿ ಅವ್ರೆ? ಸುಮ್ಮನೆ ಹೋಗ್ರಿ ರೇ. ಸಾರಿ ಮಾವ, ಸಾರಿ ಅತ್ತೆ. ಹೋಗ್ಲಿ ಬಿಡಿ ರಂಜಿತ್, ಅವಳ ವಿಷಯಕ್ಕೆ ನೀವಾಗ ಸಾರಿ ಕೇಳ್ತೀರಾ? ಬಿಡಿ. ಇನ್ನು ಯಾಕೆ ಅವಳನ್ನ ಮನೇಲಿ ಇಟ್ಕೊಂಡಿದ್ಯಾ? ಅವತ್ತೇ ನಾನು ನಿನ್ಗೆ ಹೇಳಿಲ್ವಾ ಅವಳನ್ನ ಸಾಕಾಕು ಅಂತ? ಪಾಪ ಅಮ್ಮ, ಒಂಟೆ ಹೆಂಗ್ಸು. ಅದು ವಿಷ ಜಂತು ಕಣೆ, ಕಚ್ಚೋದು ಅದ್ರ ಗುಣ ಮರಿಬೇಡ. ಸಾಕ್ಷಿ, ನಿನ್ನೆ ಆದಿತ್ಯ ಕಾಲ್ ಮಾಡಿದ್ದ ಮಲೇಷ್ಯಾದಿಂದ. ಹೌದಾ? ಏನಂದ? ಚೆನ್ನಾಗಿದ್ದಾನಂತೆ ಕಣೆ ಸಾಕ್ಷಿ. ಅವನ್ ಚೆನ್ನಾಗಿರೋ ವಿಷಯ ಕೇಳಿ ನನ್ನ ಮನ್ಸಿಗೆ ಎಷ್ಟು ಹಗುರ ಆಯ್ತು ಗೊತ್ತಾ? ನನ್ನ ಮುಖನೇ ನೋಡಕ್ ಇಷ್ಟಪಡ್ತಿದ್ದವನು ನೆನ್ನೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡ್ದ. ನನಗೆಷ್ಟು ಸಂತೋಷ ಆಯ್ತು ಗೊತ್ತಾನೆ. ಏನ್ ಕೆಲಸ ಮಾಡ್ತಿದ್ದಾನಂತೆ? ಯಾವ ಕೆಲಸ ಅಂತ ಹೇಳಿಲ್ಲ, ಬಟ್ ಒಂದು ಕೆಲಸದಲ್ಲಿ ಇದಾನಂತೆ. ಹೇಗೋ ಒಳ್ಳೆ ರೀತಿಯಿಂದ ಉದ್ಧಾರ ಆಗ್ತಾ ಇದ್ದಾನಲ್ವಾ? ನನ್ನ ಮನ್ಸಿಗೆ ಅದೇ ನೆಮ್ಮದಿ. ಅವನಿಲ್ಲಿದ್ದಾಗ ನನ್ನ ಮನ್ಸಿಗೆ ಎಷ್ಟು ಭಯ ಇತ್ತು ಗೊತ್ತಾ? ಅವನೆಲ್ಲ ಹಾಳಾಗ್ಬಿಡ್ತಾನೋ, ಎಲ್ರ ಮುಂದೆ ನಗೆ ಪಾಟ್ಲಾಗ್ಬಿಡ್ತಾನೇನೋ ಅಂತ. ಆದ್ರೆ ನಮ್ಮ ಆದಿತ್ಯ ಒಂದೊಳ್ಳೆ ದಾರಿನ ಕಂಡ್ಕೊಂಡ ಕಡೆ. ಕೇಕ್ ಕಟ್ ಮಾಡುವ? ಹ್ಞೂ ಮಾವ, ಮಾಡ್ಬೋದು, ಬನ್ನಿ. ಇರಿ, ಒಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರೋರಿದ್ದಾರೆ. ಇಂಪಾರ್ಟೆಂಟ್ ಗೆಸ್ಟಾ? ಯಾರು ರಂಜಿತ್ ಅದು?
ಏನೋ ಗೊತ್ತಿಲ್ಲ ಮಾವ, ನಿನ್ನೆಯಿಂದ ಏನೋ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಯಾರೋ ಗೆಸ್ಟ್ ಅಂತ ಹೇಳ್ತಿದ್ದಾಳೆ. ಯಾರು ಸಾಕ್ಷಿ? ವೇಟ್ ಮಾಡಿ ಗೊತ್ತಾಗತ್ತೆ. ಆರ್ಯ, ಆರ್ಯ, ಸದ್ಯ ಬಂದ್ಯಲ್ಲ, ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ. ನೀವು ಕದ್ಮೇಲೆ ಬರ್ದೇ ಇರ್ತೀನಾ? ಆ ಫೋಟೋಸ್ ತಂದ್ಯಾ? ಹ್ಞೂ ತಂದಿದ್ದೀನಿ, ನೋಡು. ಅದೇನೋ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಫಸ್ಟ್ ಅದನ್ನು ಕೊಡು, ಆಮೇಲೆ ಹೇಳ್ತೀನಿ. ಅದೇನು ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು, ಆಮೇಲೆ ಕೊಡ್ತೀನಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂಚೂರು ಆಸೆ ಆಗ್ತಿಲ್ವಾ? ಆಸೆ ಏನೋ ಇದೆ. ನಂಗೆ ಕೊಟ್ಮೇಲೆ ನೀನು ಹೇಳಲಿಲ್ಲ ಅಂದ್ರೆ? ನಾನೇನು ನಿಂತಾರ ಅನ್ಕೊಂಡ್ಯಾ? ಮಾತು ಕೊಟ್ಮೇಲೆ ಹೇಳಿ ಫಸ್ಟ್ ಅದು. ಸರಿ ತಗೋ. ಥ್ಯಾಂಕ್ ಯು. ಈಗ ಹೇಳು ಅದೇನು ಅಂತ. ಐ ಮುಂದೆ ಹೇಳಿ. ಐ ಡೋಂಟ್ ಲವ್ ಯು. ಯು ಚೀಟರ್. ಹೇಳ್ತೀನಿ ಅಂತ ಫೋನ್ ಮಾಡಿ ಕರ್ಸ್ಬಿಟ್ಟು ಈಗ ಸುಳ್ಳು ಹೇಳ್ತೀರಾ? ಅದಕ್ಕೆ ನನಗೆ ಫೋನ್ ಮಾಡಿ ಕರ್ಸಿದ್ದು. ಯಾಕಂದ್ರೆ ನೀನೆಲ್ಲ ಅಮ್ಮಂಗ್ ಆದಿತ್ಯನ್ ಫೋಟೋ ತೋರಿಸ್ಬಿಡ್ತೀಯ ಅಂತ ನಂಗೆ ಭಯ ಆಗ್ತಿತ್ತು. ಅದನ್ನ ತಪ್ಸೋದಕ್ಕೆ ಒಂದು ಸುಳ್ಳು ಹೇಳ್ದೆ ಅಷ್ಟೇ. ನೀನ್ ದಡ್ಡಿ ತರ ಅದಕ್ಕೆ ಬಿದ್ದೆ. ಫೋಟೋಸ್ ನನ್ ಕೈಗೆ ಬಂತು, ನನ್ ಕೆಲ್ಸ ಆಯ್ತು. ಆರ್ಯ ಅವ್ರೆ, ನೀವು ನನ್ ಮನ್ಸಿನ ಜೊತೆ ಆಟ ಆಡ್ತಾ ಇಲ್ಲ, ನನ್ ಫೀಲಿಂಗ್ಸ್ಗೆ ಹರ್ಟ್ ಮಾಡ್ತಾ ಇದ್ದೀರಾ. ನೋಡ್ತಾ ಇರಿ, ನೀವಾಗೆ ನನ್ನ ಹತ್ರ ಬಂದ್ ಸಾರಿ ಕೇಳಿ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸ್ವಾತಿನ ಅಲ್ಲ. ಏನಾದ್ರೂ ಮಾಡ್ಕೋ, ಐ ರಿಯಲಿ ಡೋಂಟ್ ಕೇರ್. ಹೌದಾ? ನನ್ ಕೈಲಿ ಏನು ಮಾಡಕ್ಕಾಗಲ್ವಾ? ನೀವು ಮತ್ತೆ ಸೂರ್ಯ ಸರ್ ಸೇರ್ಕೊಂಡು ಆರ್ತಿ ಆಂಟಿಗೆ ಆದಿತ್ಯ ಫಾರಿನ್ ಅಲ್ಲಿ ಇದ್ದಾನೆ ಅಂತ ಮೋಸ ಮಾಡಿ ನಂಬಿಸಿದಿರಲ್ಲ, ಆ ವಿಷಯ ನನ್ಗೂ ಗೊತ್ತಿದೆ. ನೀವೀಗ ನನಗ್ ಮೋಸ ಮಾಡ್ತೀರಾ ಅಂತ ನಂಗೆ ಮೊದ್ಲೇ ಡೌಟ್ ಇತ್ತು. ಅದಕ್ಕೆ ನಾನು ಆದಿತ್ಯ ಫೋಟೋನ ಮೊದ್ಲೇ ಒಂದೆತ್ತಿಟ್ಕೊಂಡಿದ್ದೀನಿ. ನೀನ್ ಸುಮ್ನೆ ಸುಳ್ಳು ಹೇಳ್ತಿದ್ಯಾ. ಈ ನಾಟಕ ನನ್ನ ಹತ್ರ ಇಟ್ಕೊಳ್ಬೇಡ. ಹೌದಾ? ಇಲ್ಲಿ ನೋಡಿ. ಆರ್ತಿ ಆಂಟಿ ಮನೆಗೆ ಬಂದ ತಕ್ಷಣ ಈ ಫೋಟೋ ತೋರಿಸಿ ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳ್ತೀನಿ. ಬೇಡ ಸ್ವಾತಿ, ಕೊಟ್ಬಿಡೋದನ್ನ. ಸ್ವಾತಿ ನಿಂತ್ಕೋ. ಸ್ವಾತಿ, ಸ್ವಾತಿ ಪ್ಲೀಸ್ ಅಮ್ಮಂಗ್ ಫೋಟೋ ತೋರಿಸ್ಬೇಡ. ಇನ್ಯಾವತ್ತೂ ನಿಂಗೆ ಸುಳ್ಳು ಹೇಳಲ್ಲ, ಸರಿನಾ? ಪ್ಲೀಸ್ ಸ್ವಾತಿ, ಅಮ್ಮ ಈಗಾಗಲೇ ತುಂಬಾ ನೊಂದ್ಕೊಂಡಿದ್ದಾರೆ. ಆ ಫೋಟೋನ್ ತೋರಿಸಿ ಮತ್ತೆ ನೋವು ಪಡೋ ತರ ಮಾಡ್ಬೇಡ. ಪ್ಲೀಸ್ ಓಪನ್ ದ ಡೋರ್.